ಹೆಲೋ ವೀಕ್ಷಕರೇ, ವೆಲ್ಕಮ್ ಟು ಕಲಾಕೃತಿ ಪ್ರಪಂಚ. ನಾನಿವತ್ತು ಒಂದು ಒಳ್ಳೆ ವಿಷಯದ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಹೋಪ್ ಎಲ್ರಿಗೂ ಇಷ್ಟ ಆಗತ್ತೆ ಅಂತ. ಅದೇನಪ್ಪ ಟಾಪಿಕ್ ಅಂದರೆ ಟಚ್ ಸ್ಕ್ರೀನ್ ಪೆನ್ ಹೇಗೆ ಮಾಡೋದು. ₹1 ಖರ್ಚಿಲ್ಲದೆ ನಾವೇ ಮನೆಯಲ್ಲಿ ತುಂಬ ಬೇಗನೆ ರೆಡಿ ಮಾಡ್ಕೊಳ್ಬೋದು. ನಮ್ಮ ಮನೆಯಲ್ಲೇ ಇದೆ, ಅದಕ್ಕೆ ಏನೇನು ಬೇಕೋ ಅದೆಲ್ಲ ನಮ್ಮ ಮನೆಯಲ್ಲೇ ಇರುತ್ತೆ. ನೋಡೋಣ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಇದನ್ನು ಅಂತ. ಸೊ ಅದಕ್ಕೆ ಬೇಕಾಗಿರೋದು ಸಿಂಪಲ್ ಆಗಿ ವಾಟರ್, ನೀರು ಬೇಕು, ಒಂದು ಪೆನ್ ಬೇಕು, ಹಾಗೆ ಇಯರ್ ಬಡ್ಸು, ಒಂದು ಸೀಸರು, ಹಾಗೆ ಒಂದು ವಯರ್. ಇಲ್ಲಿ ನೀವು ಯಾವ ವಯರ್ ಆದರೂ ತೊಗೊಳ್ಬೋದು. ನನ್ನ ಮನೆಯಲ್ಲಿ ಇದು ಕೆಟ್ಟೋಗಿತ್ತು, ಸೊ ಹಾಗಾಗಿ ನಾನು ಈ ಥರ ವಯರ್ ತೊಗೊಂಡಿದ್ದೀನಿ. ಈ ವಯರು ಯಾವಾಗಲೂ ಒಂದು ಪೆನ್ನಿಗಿಂತ ಸ್ವಲ್ಪ ಉದ್ದನೇ ಇರಲಿ, ಏಕೆಂದರೆ ನೀವು ಕಟ್ ಮಾಡುವಾಗ ಸ್ವಲ್ಪ ಅದು ಏನಾದರೂ ಆಗೋ ಹೀಗೋ ಆಗಿ ಬ್ರೇಕ್ ಆಗ್ಬೋದಲ್ವ, ಸೊ ಹಾಗಾಗಿ. ನೆಕ್ಸ್ಟ್ ಇಯರ್ ಬಡ್ಸ್ನ ನಾವು ನೀಟಾಗಿ ಈ ಥರ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಕಟ್ ಮಾಡಿ ಇಟ್ಕೊಂಡಿರಿ. ಸೊ ಆಯ್ತಲ್ವ, ಬನ್ನಿ. ಇದರಲ್ಲಿ ವಯರಲ್ಲಿ ಏನಪ್ಪ ಕೆಲಸ ಅಂದರೆ ಇದ್ರ ಒಳಗಡೆ ಒಂದು ವಯರ್ ಇರುತ್ತಲ್ಲ, ಸೊ ಅದನ್ನು ನಾವು ಇವಾಗ ತೊಗೊಳ್ಬೇಕು. ನಾನು ತೊಗೊಳ್ತಾ ಇದ್ದೀನಿ ನೋಡಿ, ಕಾಣಿಸ್ತಿದೆ ಅನಿಸುತ್ತೆ. ಈ ಥರ ಸ್ವಲ್ಪ ಸ್ವಲ್ಪನೇ ತೊಗೊಳ್ಳಿ. ನೋಡಿ ಬ್ರೇಕ್ ಆಗೋಯ್ತು ನೋಡಿ, ಎಷ್ಟು ಈಸಿಯಾಗಿ ಬ್ರೇಕ್ ಆಗೋಯ್ತು. ಸೊ ಅದಕ್ಕೆ ನಾನು ತುಂಬ ಉದ್ದ ತೊಗೊಂಡಿದ್ದು. ನೀವು ಅಷ್ಟೇ ಈ ಥರ ಮಾಡುವಾಗ ಉದ್ದ ತೊಗೊಳ್ಳಿ. ನನಗೆ ಇಲ್ಲಿ ಬೇರೆ ವಯರ್ ಇರಲಿಲ್ಲ, ಸೊ ಇದೇ ವಯರ್ ಇದ್ದಿದ್ದು ನನಗೆ. ನಿಮ್ಮ ಮನೆಯಲ್ಲೇ ಏನಾದರೂ ಇವಾಗ ಕೇಬಲ್ ಮೀನ್ಸ್ ಫೋನ್ ಚಾರ್ಜರ್ ಇರುತ್ತಲ್ವ, ಅದರಲ್ಲಿ ವಯರ್ ಇರುತ್ತಲ್ವ, ಸೊ ನೀವು ಅದನ್ನು ತೊಗೊಳ್ಳಿ ಬೆಸ್ಟ್. ಸೊ ಅವಾಗ ಅದು ಉದ್ದನೂ ಇರುತ್ತೆ, ಈ ಥರ ಬೇಗ ಕಟ್ಟಾಗಿ ಬ್ರೇಕ್ ಆಗೋದಿಲ್ಲ. ನಂದು ನೋಡ್ತಿದ್ದೀರಲ್ವ ಎಷ್ಟು ಬೇಗ ಕಟ್ಟಾಗಿ ಬ್ರೇಕ್ ಆಗೋಗ್ತಿದೆ. ನೀವು ಆ ಥರ ಉದ್ದದ ವಯರ್ ತೊಗೊಳ್ಳಿ. ಸೊ ಅವಾಗ ನಿಮಗೆ ಇದು ಒಳಗಡೆ ಇರೋ ಕಾಪರ್ ವಯರ್ನು ಸ್ವಲ್ಪ ತಿಕ್ಕಾಗಿ ಬರುತ್ತೆ, ಅಂದರೆ ದಪ್ಪನಾಗಿ ಬರುತ್ತೆ. ನೋಡಿ ನಾನು ಹಾಗೂ ಹೀಗೂ ಮಾಡಿ ಸ್ವಲ್ಪ ಅಟ್ಯಾಚ್ ಮಾಡ್ಕೊಂಡು ರೆಡಿ ಮಾಡಿಕೊಂಡು, ನಂದೆಲ್ಲ ತಾಪೇನೆ ಆಗಿದೆ. ಏಕೆಂದರೆ ಅದು ಬರಲಿಲ್ಲ, ಏಕೆಂದರೆ ಕಟ್ ಆಗ್ತಿತ್ತು. ತುಂಬ ಚಿಕ್ಕದಾಗಿದೆ ವಯರು, ಸೊ ಹಾಗಾಗಿ ಕಟ್ ಆಗ್ತಿತ್ತು ನನಗೆ. ಸೊ ನೀವು ಆ ಥರ ದೊಡ್ಡ ವಯರ್ ತೊಗೊಂಡ್ರೆ ಈ ಥರ ಪ್ರಾಬ್ಲಮ್ ನೀವು ಫೇಸ್ ಮಾಡೋದು ಬೇಕಿಲ್ಲ. ನೋಡಿ ಈ ಥರ ವಯರ್ ನೀಟಾಗಿ ಎಲ್ಲ ಜಾಯಿನ್ ಮಾಡಿಕೊಂಡು, ಪೆನ್ನಿಗಿನ್ನ ಈ ಥರ ಉದ್ದನೇ ಇರಬೇಕು. ಆ ಕಡೆ ಈ ಕಡೆ ಎರಡೂ ಕಡೆ ಸ್ವಲ್ಪ ಉದ್ದ ಹೋಗಬೇಕು. ಮತ್ತು ಈ ಥರ ಮಧ್ಯದಲ್ಲಿ ಏನಾದರೂ ಕಟ್ಸ್ ಇರುತ್ತಲ್ವ, ಅಲ್ಲಿ ನೋಡಿ ಇಲ್ಲಿ ಅದನ್ನು ನೀಟಾಗಿ ತಿರುವಿ ಇಟ್ಕೊಂಡ್ಬಿಡಿ. ಕಾಣಿಸ್ತಿದೆಯಲ್ವ, ನಾನು ಅಷ್ಟು ಉದ್ದ ವಯರ್ ತೊಗೊಂಡಿದ್ದೀನಿ. ಬನ್ನಿ, ಈಗ ಎಲ್ಲ ರೆಡಿ ಆಯ್ತಲ್ವ, ಮತ್ತೆ ಏನೇನು ಬೇಕು ಅಂತ ನೋಡ್ಕೊಂಡ್ಬೇಡ. ಇದು ಇಂಪಾರ್ಟೆಂಟ್ ಥಿಂಗ್ಸ್. ಒಂದು ಪೆನ್ನು, ಹಾಗೆ ಇಯರ್ ಬಡ್ಸು, ಒಂದು ವಯರ್ ನಾವು ತೊಗೊಂಡಿರೋದು, ಹಾಗೆ ನೀರು. ಈ ಥರ ನೀರು ತೊಗೊಳ್ಳಿ. ನೀರು ಸೈಡ್ಗೆ ಇಟ್ಬಿಡ್ತೀನಿ, ಮತ್ತೆ ಚೆಲ್ಲಿದ್ರೆ ಎಲ್ಲ ಒದ್ದಾಗ್ಬಿಡುತ್ತೆ. ಸೊ ನೋಡಿದ್ರಲ್ಲ, ಈ ಥರ ಏನಾದರೂ ಆ ಕಡೆ ಈ ಕಡೆ ಆಗಿದ್ರೆ ನೀಟಾಗಿ ಸುತ್ಕೊಂಡ್ಬಿಡಿ, ಇಲ್ಲಾಂದರೆ ಒಳಗಡೆ ಸೇರೋದಿಲ್ಲ. ನೋಡಿ ಈ ಥರ ಸ್ವಲ್ಪ ಒಳಗಡೆ ಬಿಟ್ಕೊಳ್ಳಿ. ನಿಮ್ಗೆ ಏನಾದರೂ ತುಂಬ ಉದ್ದ ಇತ್ತು ವಯರ್ ಅಂದರೆ ಸ್ವಲ್ಪ ಜಾಸ್ತಿನೇ ಬಿಟ್ಕೊಳ್ಳಿ, ತೊಂದರೆ ಇಲ್ಲ. ನನಗೆಲ್ಲಿ ಕಡಿಮೆನೇ ಇದೆ, ನಾನು ಯಾವುದಾದ್ರೂ ಮತ್ತೆ ವಯರ್ ಸಿಕ್ಕಿದ್ರೆ ಮಾಡ್ಕೊಳ್ತೀನಿ. ಸೊ ನಿಮ್ಗೆ ಗೊತ್ತಾಗಲಿ ಅಂತ ನಾನು ಈ ಥರ ಚಿಕ್ಕ ವಯರಲ್ಲೇ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಒಳಗಡೆ ಸೇರಿಸ್ಕೋಬೇಕು. ತುಂಬ ಲೂಸ್ ಇರೋದ್ರಿಂದ ಸ್ವಲ್ಪ ಟೈಟಾಗಿರೋದು ತೊಗೊಳ್ಳಿ. ಅದಕ್ಕೆ ನಾನು ಅದನ್ನು ತೆಗೆದುಬಿಟ್ಟು ಮತ್ತೆ ಇದನ್ನು ಇಟ್ಕೊಂಡಿದ್ದು. ನೋಡಿ ಈ ಥರ ಇಟ್ಕೊಂಡು ನೀಟಾಗಿ ಹಿಂದೆ ಬರಬೇಕು. ಕಾಣಿಸ್ತಿದೆಯಲ್ಲ, ಹಿಂದೆ ಬಂದು ಇಲ್ಲಿ ಕ್ಯಾಪ್ ಕ್ಲೋಸ್ ಮಾಡ್ಕೊಳ್ಳಿ. ನೀವು ಇನ್ನೂ ಒಳಗಡೆ ಬಿಟ್ಕೊಳ್ಳೋದಾದರೆ ಒಳಗಡೆ ಬಿಟ್ಕೊಂಡು ಕ್ಯಾಪ್ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಇಯರ್ ಬಡ್ಸ್ ಇರೋವಾಗ ತುಂಬ ಹುಷಾರು, ಅದನ್ನು ನೀಟಾಗಿ ಇಟ್ಕೊಳ್ಬೇಕು. ಹಾಗೆ ಆ ಕಾಟನ್ ಮತ್ತು ಆ ವಯರ್ ಎರಡು ಟಚ್ ಆಗಿರಬೇಕು. ನಾನು ನೋಡಿಸ್ತಿದ್ದೀನಲ್ಲ, ಟಚ್ ಆಗಿರ್ಬೇಕು ಎರಡು, ಆ ಕಾಟನ್ ಹಾಗೆ ಆ ವಯರ್ ಎರಡು ಟಚ್ ಆಗಿರ್ಬೇಕು. ಆ ಥರ ನೀಟಾಗಿ ಇಟ್ಕೊಳ್ಳಿ. ಈಗ ನೋಡಿಸ್ತೀನಿ ನೋಡಿ, ಏನಾದರೂ ಟಚ್ ಆಗ್ತಿದೆ ಅಂತ ನೋಡಿ, ಏನು ವರ್ಕ್ ಆಗ್ತಿಲ್ಲ. ಸೊ ಇದಕ್ಕೆ ಏನಪ್ಪ ಟ್ರಿಕ್ಸ್ ಅಂದರೆ, ಇದು ನೀರು ತೊಗೊಂಡು ಇಲ್ಲಿ ಯೂಸ್ ಆಗುತ್ತೆ. ನೀರನ್ನ ಈ ಥರ ಟ್ಯಾಪ್ ಮಾಡಿ ವರ್ಕ್ ಆಗ್ತಿದೆಯಾ? ಖಂಡಿತ ಇಲ್ಲ. ಇದಕ್ಕೆ ಇನ್ನೂ ಒಂದು ಟ್ರಿಕ್ಸ್ ಇದೆ, ಎರಡು ಮೈನ್ ಇಂಪಾರ್ಟೆಂಟು. ನೋಡಿ ಆ ಕಾಟನ್ ಮತ್ತು ಆ ವಯರು ಎಲ್ಲಿ ಟಚ್ ಆಗಿದೆಯಲ್ಲ ಅಲ್ಲಿ ನೀರು ಬೀಳಬೇಕು. ಕಾಣಿಸ್ತಿದೆಯಲ್ಲ ನೋಡಿ, ನಾನು ಅಲ್ಲಿ ನೀರು ಡಿಪ್ ಮಾಡಿ ಈಗ ಮಾಡ್ತೀನಿ ನೋಡಿ. ಈಗ ಮಾಡಿದ್ರೂ ಆಗಲ್ಲ, ಇದು ಒಂದು ಮೈನು. ಇನ್ನೂ ಒಂದು ಮೈನ್ ಏನಪ್ಪ ಅಂದರೆ, ಅಲ್ಲಿ ವಯರ್ನ ನಾವು ಕೈಯಲ್ಲಿ ಹೋಲ್ಡ್ ಮಾಡಿ ಇಟ್ಕೊಬೇಕು. ಈಗ ನೋಡಿ ವರ್ಕ್ ಆಗ್ತಿದೆ ಅಲ್ವಾ? ಸೊ ನಾನು ಯಾವುದೇ ಫಿಂಗರಿಂದ ಯೂಸ್ ಮಾಡ್ತಿಲ್ಲ, ಅದೇ ನಾನು ಏನು ಮಾಡಿ ಇಟ್ಕೊಂಡಿದ್ದೀನೋ ಅದೇ ಪೆನ್ನಲ್ಲೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ವರ್ಕ್ ಆಗ್ತಿದೆ. ನಾನು ಸ್ವಲ್ಪ ಫಾಸ್ಟ್ ಮೂವಿಂಗ್ ಮಾಡಿದ್ದೀನಿ, ಟೈಮ್ ಬೇಗ ಆಗುತ್ತೆ ಅಂತ. ನೋಡಿ ನಾನಿಲ್ಲಿ ಈ ಥರ ಮೂವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಯಾವುದೇ ಫಿಂಗರ್ ಯೂಸ್ ಮಾಡ್ತಿಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಏನು ಮೇಯ್ನ್ ಇಂಪಾರ್ಟೆಂಟ್ ಅಂದರೆ, ನಾವು ಅದು ಕೈನ ವಯರಲ್ಲಿ ಇಟ್ಕೊಳ್ಬೇಕು, ವಯರ್ ಮೇಲೆ. ನೋಡಿ ನಿಮ್ಗೆ ಏನು ಬೇಕೋ ಅದನ್ನೆಲ್ಲನೂ ನಾವು ಇಲ್ಲಿ ಮಾಡ್ಕೊಳ್ಬೋದು. ವಾಟ್ಸಪ್ ಬೇಕಾ, ಯೂಟ್ಯೂಬ್ ಬೇಕಾ, ಅಥವಾ ಏನಾದರೂ ಟೈಪ್ ಮಾಡಬೇಕಾ, ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಮಾಡ್ಕೊಳ್ಬೋದು, ಯಾವುದೇ ತೊಂದರೆ ಇರೋದಿಲ್ಲ. ನೋಡಿ ಎಷ್ಟು ನೀಟಾಗಿ ವರ್ಕ್ ಆಗ್ತಿದೆ ಅಂತ. ನಾನು ಕೆಲವೊಂದು ಫಾರ್ವರ್ಡ್ ಮಾಡಿದ್ದೀನಿ, ಇನ್ನು ಕೆಲವೊಂದು ನಿಧಾನಕ್ಕೆ ಮಾಡ್ತಾ ಇದ್ದೀನಿ. ನೋಡಿ ನಿಮ್ಗೆ ಗೊತ್ತಾಗತ್ತೆ ಅಂತ. ಸೊ ಅದಕ್ಕೆ ಮೇಯ್ನು ನಾವು ಆ ವಯರ್ ಮೇಲೆ ಕೈ ಇಟ್ಕೊಂಡು, ಆ ಕಾಪರ್ ವಯರ್ ಮೇಲೆ ಕೈ ಇಟ್ಕೊಂಡು ವರ್ಕ್ ಮಾಡಿದ್ರೆ ಖಂಡಿತ ವರ್ಕ್ ಆಗುತ್ತೆ. ನೋಡಿ ನಾನಿಲ್ಲಿ ಟಚ್ ಸ್ಕ್ರೀನ್ ಪೆನ್ ಅಂತಲೂ ನಾನು ಟೈಪ್ ಮಾಡ್ತಾ ಇದ್ದೀನಿ, ನೀವು ನೋಡ್ತಿರ್ಬೋದಲ್ಲ. ಸೊ ನೀಟಾಗಿ ವರ್ಕ್ ಆಗ್ತದೆ.
ಇದೆಲ್ಲ ನಾವು ಆನ್ಲೈನಲ್ಲಿ ತೊಗೊಳ್ಬೇಕು ಅಂದರೆ ಅಬ್ಬಬ್ಬಾ ಅಂದರೂ 200 ರೂಪಾಯಿ ಮೇಲೇ ಕೊಡಬೇಕು. ನೋಡಿ ನಾನು ಇಲ್ಲಿ ನೋಡಿಸ್ತೀನಿ ನೋಡಿ 249, 749, 249, 749 ಈ ಥರನೇ ಇದೆ. ಮಿನಿಮಮ್ ಅಂದರೆ ನಾವು 200 ರೂಪಾಯಿ ಕೊಡಲೇಬೇಕಾಗತ್ತೆ. ನೋಡ್ತಾ ಇದ್ದಾರಲ್ಲ ನಾವೇ. ಸೊ ಅಷ್ಟೊಂದು ದುಡ್ಡು ಕೊಟ್ಟು ಅಲ್ಲಿ ತೊಗೊಳ್ಳೋ ಬದಲು ನಾವೇ ಮನೆಯಲ್ಲಿ 1 ಪೈಸಾ ಖರ್ಚಿಲ್ಲದೆ ನಾವೇ ಆರಾಮಾಗಿ ಮಾಡ್ಕೊಳ್ಬೋದು. ಏನಂತೀರಾ? ನೋಡಿ ಎಷ್ಟು ನೀಟಾಗಿ ವರ್ಕ್ ಆಗ್ತದೆ ಅಂತ. 1 ಪೈಸಾ ಕಡಿಮೆ ಇಲ್ಲ. ನಿಮ್ಮ ಮನೇಲಿ ಪೆನ್ ಇರೋದಿಲ್ವಾ? ಖಂಡಿತ ಇರುತ್ತೆ. ವೈರ್ ಅಂತೂ ಎಲ್ಲೋ ಮೂಲೆಯಲ್ಲಿ ಬಿದ್ದಿರುತ್ತೆ. ಒಂದ್ಸರಿ ಚೆಕ್ ಮಾಡಿದ್ರೆ ಖಂಡಿತ ಅದು ಸಿಗುತ್ತೆ. ಹಾಗೆ ಕಾಟನ್ ಸಿಗುತ್ತೆ. ನೋಡಿದ್ರಲ್ಲ ಎಷ್ಟು ನೀಟಾಗಿ ನಾವೇ ಮನೇಲಿ ಮಾಡ್ಕೊಳ್ಬಹುದಾದಂಥ ಒಂದು ಟಚ್ ಸ್ಕ್ರೀನ್ ಪೆನ್. ನೋಡಿದ್ರಲ್ಲ. ಮತ್ತೆ ಮಧ್ಯದಲ್ಲಿ ಏನಾದರೂ ವರ್ಕ್ ಆಗ್ತಿಲ್ಲ ಅಂದರೆ ಸೊ ಕಾಟನ್ ಸ್ವಲ್ಪ ಡ್ರೈ ಆಗಿರುತ್ತೆ. ಮತ್ತೆ ನೀವು ನೀರು ತೊಗೊಂಡು ಸ್ವಲ್ಪ ಡಿಪ್ ಮಾಡಿದ್ರೆ ಮತ್ತೆ ನೀಟಾಗಿ ವರ್ಕ್ ಆಗುತ್ತೆ. ಈ ವಿಡಿಯೋ ನಿಮ್ಮೆಲ್ರಿಗೂ ಯೂಸ್ ಆಗುವಂಥ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಲೈಕ್ ಮತ್ತು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ತುಂಬ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನನಗೆ ಮೋಟಿವೇಶನ್ ಆದಂಗೆ ಆಗುತ್ತೆ. ಸೊ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.